ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ವಿಡಿಯೋನಲ್ಲಿ ನಾನು ಮೊದಲೇ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇ ವಿಡಿಯೋ ಅಂತ ಯಾಕಪ್ಪ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇದು ಜನವರಿ 1. ಸೊ ಈ ವರ್ಷದ ಮೊದಲನೇ ವಿಡಿಯೋ ಇದಾಗಿರುತ್ತೆ. ಇವತ್ತಿನ ವಿಡಿಯೋನಲ್ಲಿ ತುಂಬ ವಿಶೇಷವಾಗಿ ಏನೆಲ್ಲ ಇರುತ್ತೆ ಅಂತ ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಹಾಗೆ ಮೊದಲೇದಾಗಿ ನಾನು ನಿಮ್ಮೆಲ್ಲರ ಹತ್ರನೂ ಕೇಳ್ಕೊಳ್ಳೋದೊಂದೇ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ. ಸೊ ಅದಕ್ಕೂ ಮುಂಚೆನೇ ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ, ಇವತ್ತೊಂದು ಹೊಸ ವಿಷಯವನ್ನು ಪ್ರಸ್ತಾಪ ಮಾಡೋಣ. ಹೊಸ ವರ್ಷದ ದಿನ ಹೊಸ ಕೆಲಸಕ್ಕೆ ಕೈ ಹಾಕೋಣ ಅಂತ ನನ್ನ ಒಂದು ಆಸೆ. ಅದಕ್ಕೋಸ್ಕರ ಸೊ ಅದೇನು ಅಂತ ರಿವೀಲ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಿಮ್ಮೆಲ್ರಿಗೂ ಕೂಡ, ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸು, ವ್ಯೂವರ್ಸು, ಕನ್ನಡ ನಾಡಿನ ಜನತೆ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ. ನನ್ನ ಕುಟುಂಬದ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ನಿಮ್ಮೆಲ್ಲರ ಜೀವನದಲ್ಲೂ ಒಳ್ಳೆಯದಾಗಲಿ. ಈ ಒಂದು ವರ್ಷ ಕ್ಯಾಲೆಂಡರ್ ಮಾತ್ರ ಬದಲಾದರೂ ಕೂಡ ಜನರ ಜೀವನದಲ್ಲಿ ಕೂಡ ಬದಲಾವಣೆಗಳು ಬರಲೇಬೇಕು. ಸೊ ಅದು ಹೇಗಿರಬೇಕು ಅಂತಂದರೆ, ಉನ್ನತ ಮಟ್ಟದಲ್ಲಿ ಏಳಿಗೆ ಆಗೋ ರೀತಿಯಲ್ಲಿ, ಹೆಚ್ಚಿನ ರೀತಿಯಲ್ಲಿ ಸಮೃದ್ಧಿ ಆಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ. ಏನಪ್ಪ ನಾನು ಇವತ್ತು ಹೇಳ್ತಾ ಇರುವಂಥ ವಿಷಯ ಅಂತಂದರೆ, ಸೊ ಆಲ್ಮೋಸ್ಟ್ ನಾನು ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರಿ. ಅಬ್ಯಾಕಸ್ ತರಗತಿಗಳದ್ದು ಕೂಡ ವೀಡಿಯೋಸ್ನ ನೋಡಿರ್ತೀರಿ. ಕೆಲವೊಂದು ಇಷ್ಟು ಜನ ಕಮೆಂಟ್ ಹಾಕಿದ್ರಿ ಕೂಡ, ಅಬ್ಯಾಕಸ್ ನಾವು ಕೂಡ ಕಲಿಬೇಕು ಅಥವಾ ನಾವು ಕೂಡ ಟೀಚ್ ಮಾಡಬೇಕು ಮಕ್ಕಳಿಗೆ. ಸೊ ಹೇಗೆ ಏನು ಅಂತ ಅದ್ರ ಬಗ್ಗೆ ಎಲ್ಲ ತುಂಬ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ಹೊಸ ವರ್ಷಕ್ಕೆ ನಾನೊಂದು ಪ್ಲ್ಯಾನ್ನ ಮಾಡ್ಕೊಂಡಿದ್ದೀನಿ. ಜೊತೆಗೆ ಹೊಸ ಕೆಲಸವನ್ನು ಪ್ರಾರಂಭಿಸೋಣ ಅಂತಲೇ ನನ್ನ ಒಂದು ಆಸೆ. ಅದಕ್ಕೋಸ್ಕರ ಸೊ ಅದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೋಸ್ಕರ ಸೊ ಯಾರಾದರೂ ಆಗಿರ್ಬೋದು, ಆಲ್ ಓವರ್ ಕರ್ನಾಟಕ ಆಗಿರ್ಬೋದು, ಔಟ್ ಆಫ್ ಕರ್ನಾಟಕ ಆಗಿರ್ಬೋದು, ಯಾರಾದರೂ ಕೂಡ ಅಬ್ಯಾಕಸ್ನ ಕಲಿಬೇಕು ಅಥವಾ ನಾವು ಕೂಡ ಓನಾಗಿ ಫ್ರಾಂಚೈಸ್ನ ಓಪನ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ, ನಿಮಗೆ ಸಪೋರ್ಟಿವ್ ಆಗಿ ನಾನು ಇರ್ತೀನಿ. ಜೊತೆಗೆ ನಿಮಗೆ ಏನೆಲ್ಲ ಬೇಕು ಟ್ರೈನಿಂಗ್ನ ನಾವು ಕೊಡ್ತೀವಿ. ಸೊ ಇದು ನಾನು ಒಂದು ಕಂಪ್ನಿಯ ರೆಪ್ರೆಸೆಂಟೇಟಿವ್ ಆಗಿ ನಿಮಗೆ ಈ ವಿಷಯವನ್ನು ಪ್ರಸ್ತಾಪ ಪಡಿಸ್ತಾ ಇದ್ದೀನಿ. ಸೊ ನಾನು ಕೂಡ ಯಾರೆಲ್ಲ ಆಸೆ ಪಟ್ಟಿದ್ರಲ್ವ ನೀವು, ನಾನು ಅಬ್ಯಾಕಸ್ ತರಗತಿಗಳನ್ನು ಮಾಡಬೇಕು, ಅದು ಹೇಗೆ ಮಾಡೋದು, ಹೇಗೆ ನಾವು ಮಕ್ಕಳಿಗೆ ಕಲಿಸೋದು, ಏನು ಎತ್ತ ಅಂತ ಹೇಳ್ಬಿಟ್ಟು, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ನಾನು ನಿಮಗೆ ಕೊಡ್ತೀನಿ. ಸೊ ಯಾರಾದರೂ ಜಾಯ್ನ್ ಆಗಬೇಕು ಅಥವಾ ನಾನು ಕೂಡ ಅಬ್ಯಾಕಸ್ ತರಗತಿಗಳನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಿ, ನೀವು ಎಲ್ಲೇ ಇದ್ದರೂ ಕೂಡ ಅಬ್ಯಾಕಸ್ ತರಗತಿಯ ಟ್ರೈನಿಂಗನ್ನು ನಾವು ಕೊಡಿಸ್ತೀವಿ. ಜೊತೆಗೆ ಅದಕ್ಕೆ ಬೇಕಾಗಿರುವಂಥ ಮಟೀರಿಯಲ್ಸು ಎಲ್ಲಾದರೂ ಕೂಡ ಅದ್ರ ಬಗ್ಗೆ ಸಂಪೂರ್ಣ ವಿವರವಾದ ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತೀವಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ನ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿಂದ ನೀವು ಕೂಡ ನನ್ನ ಜೊತೆ ಮಾತಾಡ್ಬೋದು. ಅಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆದಂಥ ಡೀಟೇಲ್ನ ಕೊಡ್ತೀನಿ. ಆನ್ಲೈನ್ ಮುಖಾಂತರ ನೀವು ಟ್ರೈನಿಂಗ್ನ ತೊಗೊಳ್ಬೋದು, ಅಥವಾ ನೀವು ಬೇಡ ನಾವು ಖುದ್ದಾಗಿ ನಿಮ್ಮ ಹತ್ರನೇ ಟ್ರೈನಿಂಗ್ ತೊಗೊಳ್ತೀವಿ ಅಂದರೂ ಕೂಡ ಒಳ್ಳೆಯದೇ. ಟ್ರೈನಿಂಗ್ನ ನಾವು ನಿಮಗೆ ಕೊಡ್ತೀವಿ. ಎಲ್ಲೇ ಇದ್ದರೂ ಕೂಡ, ಒಂದು ಸ್ಕೂಲಲ್ಲಿ ನಾವು ಟೀಚ್ ಮಾಡ್ತೀವಿ ಅಂದರೂ ಕೂಡ ನಿಮಗೆ ಟ್ರೈನ್ ಮಾಡ್ತೀವಿ. ಜೊತೆಗೆ ಬೇಡ ನಾವೇ ಓನಾಗಿ ಫ್ರಾಂಚೈಸ್ನ ಓಪನ್ ಮಾಡ್ತೀವಿ ಅಂದರೆ ಅದಕ್ಕೂ ಕೂಡ ಬೇಕಾದಂಥ ಸಪೋರ್ಟ್ನ ನಾವು ನಿಮಗೆ ಕೊಡ್ತೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ನಾನು ಕೊಟ್ಟಿರೋಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿ. ದಯವಿಟ್ಟು ಕಾಲ್ ಮಾಡಬೇಡಿ. ಕೆಲವೊಂದು ಟೈಮ್ ನಾನು ಬ್ಯುಸಿ ಇದ್ದರೆ ಕಾಲ್ ಪಿಕ್ ಮಾಡಲಿಕ್ಕಾಗಲ್ಲ, ಕ್ಲಾಸಸ್ ಇದ್ದರೆ. ಅದಕ್ಕೋಸ್ಕರ ಇವನ್ ಆನ್ಲೈನ್ ಕ್ಲಾಸಸ್ ಫೆಸಿಲಿಟಿ ಕೂಡ ಇರುತ್ತೆ. ಮಕ್ಕಳಿಗೂ ಕೂಡ ನಾವು ಕ್ಲಾಸಸ್ನ ಅಬ್ಯಾಕಸನ್ನು ಕಲಿಸ್ಬೇಕು ಅನ್ನೋ ಇಂಟ್ರೆಸ್ಟ್ ಇರೋ ಪೇರೆಂಟ್ಸ್ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಹಾಯ್ ಅಂತ ನನಗೆ ಮೆಸೇಜ್ ಹಾಕಿ. ಹಾಗೆ ನಮ್ಮದೇ ಆದಂಥ ಒಂದು ಹೊಸ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಓಪನ್ ಮಾಡಿದ್ದೀವಿ. ಅಲ್ಲಿ ಬಂದುಬಿಟ್ಟು ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಅಲ್ಲಿ ಬಂದು ನೀವು ಅಲ್ಲಿ ಕೂಡ DM ಮಾಡ್ಬೋದು. ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಕೊಡ್ತಾ ಹೋಗ್ತೀವಿ, ಚೆಕ್ ಮಾಡ್ಕೊಳ್ಬೋದು. ಜೀನಿಯಸ್ ಎಜುಕೇಷನ್ ಸೆಂಟರ್ ಅಂತಲೇ ಇದೆ, ಜೀನಿಯಸ್ ಅಬ್ಯಾಕಸ್ ಅಂತ ಹೇಳ್ಬಿಟ್ಟು. ಅದರ ಕಂಪ್ಲೀಟ್ ಡೀಟೇಲ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ, ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ಸೊ ಇದು ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರುವಂಥ ಮಾಹಿತಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ತುಂಬ ಕಡಿಮೆ ಪ್ರೈಸಲ್ಲಿ, ಅಫೋರ್ಡೆಬಲ್ ಪ್ರೈಸಲ್ಲಿನೇ ನಾವು ನಿಮಗೆ ಈ ಒಂದು ಟ್ರೈನಿಂಗ್ನ ಕೊಡ್ತಾ ಇದ್ದೀವಿ. ಒಂದು ವೇಳೆ ಯಾರ್ದಾದ್ರೂ ಶಾಲೆ ಇದೆ, ನಿಮ್ಮದೇ ಸ್ವಂತ ಒಂದು ಸ್ಕೂಲಲ್ಲಿ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಎಲಾಬ್ರೇಟ್ ಮಾಡಬೇಕು ಅಂತ ನಿಮಗೇನಾದರೂ ಆಸೆ ಇದ್ದರೆ, ನಿಮ್ಮದೇ ಟೀಚರ್ಸ್ ಯಾರಾದರೂ ಟ್ರೈನಿಂಗ್ ತೊಗೊಳ್ತೀನಿ ಅಂದರೆ ಅದಕ್ಕೂ ಕೂಡ ನಾವು ಅವಕಾಶ ಮಾಡಿಕೊಡ್ತೀವಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಿ, ಅಥವಾ ನಿಮಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲಲ್ಲಿ ಈ ವಿಡಿಯೋ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತಂದರೆ ಶೇರ್ ಮಾಡಿ. ಅವರು ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಲಿ. ಸೊ ಇದು ಇವತ್ತಿನ ಹೊಸ ವರ್ಷದ ಹೊಸ ಒಂದು
ಅಧ್ಯಾಯವನ್ನು ಶುರು ಮಾಡೋಣ ಅಂತ ಅಂದ್ಕೊಂಡಿರೋದು. ನಿಮ್ಮ ಜೊತೆ ನಾನಿರ್ತೀನಿ, ನನ್ನ ಜೊತೆ ನೀವು ಕೈ ಜೋಡಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ನೀವು ಮಾಡಬೇಕಾಗಿರೋದಿಷ್ಟೇ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ನಮಗೆ ಜೊತೆಯಾಗಿ ನಿಲ್ಲಬೇಕು ಅಂತ ಅನಿಸಿದರೆ ನೀವು ಕೂಡ ಜಾಯ್ನ್ ಆಗಿ ಇನ್ನೊಂದು ಕೆಲಸದಲ್ಲಿ ನಿಮ್ಮ ಒಂದು ಪ್ರೋತ್ಸಾಹ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಅದು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.